ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆಯ ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ 2x³ ಪ್ಲಸ್ 6x² ಮೈನಸ್ 4x ಮೈನಸ್ 12. ಸೊ ಮೊದಲನೇದಾಗಿ ನಾವು ಅಂದ್ರೆ ಮೊದಲನೇ ಎರಡು ಪದ ಮತ್ತು ಕೊನೆಯ ಎರಡು ಪದಗಳನ್ನ ಗುಂಪುಗಳನ್ನಾಗಿ ಮಾಡ್ಕೊಳ್ಳೋಣ. ಸೊ 2x³ ಪ್ಲಸ್ 6x². ಸೊ ಇದೊಂದು ಗುಂಪನ್ನಾಗಿ ಮಾಡ್ಕೊಳ್ಳೋಣ. ಹಾಗೆ ಸೊ ಎರಡರಲ್ಲೂ ಮೈನಸ್ ಕಾಮನ್ ಇದೆ, ಸೊ ಹಾಗಾಗಿ ಮೈನಸ್ ಅನ್ನ ಹೊರಗಿಟ್ಕೊಂಡಾಗ 4x ಪ್ಲಸ್ 12. ನೋಡಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಗೆ ಸರಿ ಆಯ್ತು. ಸೊ ಈಗ ಪ್ರತಿ ಗುಂಪನ್ನ ಗಮನಿಸಿ. ಮೊದಲನೇ ಗುಂಪಿನಲ್ಲಿರುವಂತಹ ಸಾಮಾನ್ಯ ಪದವನ್ನ ನೋಡ್ಬೇಕು. ಸೊ ಇಲ್ಲಿ 2 ಸಾಮಾನ್ಯವಾಗಿದೆ. ಅದೇ ರೀತಿ ಎರಡರಲ್ಲೂ ಚರಾಕ್ಷರಗಳು x³ x² ಇದೆ. ಸೊ ಹಾಗಾದ್ರೆ ಇಲ್ಲಿ x² ಸಾಮಾನ್ಯವಾಗಿ ಸಿಗತ್ತೆ. ಸೊ ಬ್ರಾಕೆಟ್ ಅಲ್ಲಿ x ಪ್ಲಸ್ 3. ಓಕೆ, ನೋಡಿ 2x² ಇಂಟು x ಏನಾಯ್ತು, 2x³. ಸೊ 2x² ಇಂಟು 3, 3 2 6 x² ಗೆ ಸಮನಾಯ್ತು. ಸೊ ಅದೇ ರೀತಿ ಎರಡನೇ ಪದದಲ್ಲಿ ಸೊ ಮೈನಸ್ 4 12. ಸೊ ಇದು 4ರ ಮಗ್ಗೆಯಿಂದ ಭಾಗ ಆಗತ್ತೆ. ಸೊ ಹಾಗಾಗಿ 4ಅನ್ನ ಹೊರಗಿಟ್ಕೊಂಡಾಗ ಇಲ್ಲಿ x ಪ್ಲಸ್ 4 3 12. ಸೊ ಈಗ ಏನ್ ಮಾಡ್ತೀರಾ, ಈ ಎರಡು ಪದದಲ್ಲಿರುವಂತದ್ದು. ಸೊ ಈ ಪದ ಮತ್ತು ಈ ಪದದಲ್ಲಿರುವಂತಹ ಸಾಮಾನ್ಯ ಪದ ಯಾವ್ದು ಹೇಳಿ, x ಪ್ಲಸ್ 3 ಅಲ್ವಾ. ಸೊ ಹಾಗಾದ್ರೆ x ಪ್ಲಸ್ 3 ಅನ್ನ ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ 2x² ಮೈನಸ್ 4. ಓಕೆ, ಸೊ ಹಾಗಾದ್ರೆ ಇಲ್ಲಿ x ಪ್ಲಸ್ 3 ಇಂಟು 2x² ಮೈನಸ್ 4. ಸೊ ಈ ಎರಡು ಪದದಲ್ಲಿ ನಿಮ್ಗೆ 2 ಸಾಮಾನ್ಯವಾಗಿ ಕಾಣ್ತಾ ಇದೆ ಮತ್ತೆ. ಸೊ ಹಾಗಾಗಿ 2ಅನ್ನ ಹೊರಗಿಟ್ಕೊಂಡಾಗ x² ಮೈನಸ್ 2. ಓಕೆ, ಸೊ ಹಾಗಾದ್ರೆ ಇಲ್ಲಿ 2 ಇಂಟು x ಪ್ಲಸ್ 3 ಇಂಟು x² ಮೈನಸ್ 2 ಸಿಗ್ತಾ ಇದೆ. ಸೊ ಈಗ x² ಮೈನಸ್ 2ಅನ್ನ ಗಮನಿಸಿದ್ರೆ ವರ್ಗಗಳ ವ್ಯತ್ಯಾಸದ ಸೂತ್ರವನ್ನ ಬಳಸ್ಬೋದು ನಾವಿಲ್ಲಿ ಅಲ್ವಾ. a² ಮೈನಸ್ b² ಏನಾಗತ್ತೆ, a ಪ್ಲಸ್ b ಇಂಟು a ಮೈನಸ್ b ಆಗತ್ತೆ. ಸೊ ಹಾಗಾದ್ರೆ 2x ಪ್ಲಸ್ 3 ಇಂಟು, ಸೊ ಇದನ್ನ ನಾವು ಹೇಗ್ ಬರಿಬೋದು, x ಮೈನಸ್ √2 x ಪ್ಲಸ್ √2 ಆಗತ್ತೆ. ಓಕೆ, ಸೊ x ಮೈನಸ್ √2 x ಪ್ಲಸ್ √2 ಅಂದ್ರೆ ಏನಾಯ್ತು, a ಮೈನಸ್ b ಇಂಟು a ಪ್ಲಸ್ b ಆಯ್ತು. ಸೊ a ಅನ್ನೋದು x ಆಗಿದೆ, ಇಲ್ಲಿ b ಅನ್ನೋದು √2 ಆಗಿದೆ. ಸೊ x ಪ್ಲಸ್ √2 ಆಗತ್ತೆ. ಸೊ ಇದನ್ನ ನೀವು a² ಮೈನಸ್ b² ಅಂದ್ರೆ x² ಮೈನಸ್ √2 ಹೋಲ್ ಸ್ಕ್ವೇರ್ ಆಯ್ತು. ಸೊ x² ಮೈನಸ್ √2 ಹೋಲ್ ಸ್ಕ್ವೇರ್ ಏನಾಗತ್ತೆ ಹೇಳಿ, 2 ಬಂದ್ಬಿಡತ್ತೆ. ಸೊ ಅಗೇನ್ ದಿಸ್ ಅಲ್ವಾ. ಸೊ ಹಾಗಾಗಿ x² ಮೈನಸ್ 2 ಅನ್ನ ನಾವು a ಮೈನಸ್ b ಇಂಟು a ಪ್ಲಸ್ b ಅಂತ ವ್ಯಕ್ತಪಡಿಸಬಹುದು. ಸೊ ಹಾಗಾದ್ರೆ ಇಲ್ಲಿ 2 ಇಂಟು x ಪ್ಲಸ್ 3 ಇಂಟು x ಮೈನಸ್ √2 ಇಂಟು x ಪ್ಲಸ್ √2 ಆಗತ್ತೆ. ಸೊ ಇದನ್ನ ಅಪವರ್ತಿಸಿದಾಗ 2x³ ಪ್ಲಸ್ 6x² ಮೈನಸ್ 4x ಮೈನಸ್ 12 ಅನ್ನ ಅಪವರ್ತಿಸಿದಾಗ 2 ಇಂಟು x ಪ್ಲಸ್ 3 ಇಂಟು x ಮೈನಸ್ √2 x ಪ್ಲಸ್ √2 ಆಗತ್ತೆ. ಓಕೆ, ಥ್ಯಾಂಕ್ ಯು.